ಇನ್ನು ಗ್ರಹಣದ ಗೋಚರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ಒಂದು ಪ್ರತೀಕ್ಷೆ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಖಗೋಳದಲ್ಲಿ ಇವತ್ತು ಚಂದ್ರಗ್ರಹಣ ದರ್ಶನ ಆಗಿರ್ತಕ್ಕಂಥದ್ದು. ನಾವು ಈಗ ಬೆಳಗಾವಿಯಲ್ಲಿ ಏನು ಸಿದ್ದರಾಮಯ್ಯ ಸ್ಕೂಲ್ನಲ್ಲಿದ್ದೀವಿ. ಸದ್ಯ ವಿದ್ಯಾರ್ಥಿಗಳು ಕೂಡ ಏನು ಚಂದ್ರಗ್ರಹಣ ನೋಡಲಿಕ್ಕೆ ಉತ್ಸುಕರಾಗಿದೆ ಅಂತಲೇ ಹೇಳ್ಬೋದು. ಏನು ಟೆಲಿಸ್ಕೋಪ್ ಮೂಲಕ ವಿದ್ಯಾರ್ಥಿಗಳು ಚಂದ್ರಗ್ರಹಣ ಯಾವ ರೀತಿ ಏನು ಉದ್ಭವ ಆಗ್ತಾ ಇದೆ, ಯಾವ ರೀತಿ ತನ್ನ ಆಕಾರವನ್ನು ಬದಲು ಮಾಡ್ತಾ ಇದೆ ನಿಟ್ಟಿನಲ್ಲಿ ಟೆಲಿಸ್ಕೋಪ್ ಮೂಲಕ ಈಗಾಗಲೇ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿನ ಶಿಕ್ಷಕರು ಕೂಡ ಏನು ಚಂದ್ರಗ್ರಹಣ ಬಗ್ಗೆ ಇರುವಂಥ ಮಾಹಿತಿಯನ್ನು ಕೂಡ ಅವರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ವಿಜ್ಞಾನದಲ್ಲಿ ಏನು ಚಂದ್ರಗ್ರಹಣ ಯಾವ ರೀತಿ ಬದಲಾವಣೆ ಆಗ್ತಾಯಿದೆ, ಯಾವ ರೀತಿ ಅದು ತನ್ನ ಸ್ವರೂಪವನ್ನು ಏನು ಹಂತ ಹಂತವಾಗಿ ಏನು ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ತಿಳಿ ಹೇಳುವಂಥ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಶಿಕ್ಷಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ತಾವು ಈಗ ವಿದ್ಯಾರ್ಥಿಗಳಿಗೆ ಈ ಚಂದ್ರಗ್ರಹಣದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಚಂದ್ರಗ್ರಹಣ ಅಂದ್ರೆ ಒಂದು ಸ್ವಲ್ಪ ಭಯ ಅದು ಒಂದು ಇರ್ತೈತಿ, ಅಂದ್ರೆ ಮೂಢನಂಬಿಕೆಗಳು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಪಾಠವನ್ನು ಹೇಳ್ತಾ ಇದ್ದೀರಿ. ಸರ್, ಯಾವ ರೀತಿ ಅದನ್ನು ಅವರಿಗೆ ಅನುಕೂಲ ಮಾಡಿ ಹೇಳುವಂಥ ಕೆಲಸವನ್ನು ಇಲ್ಲಿ ತನಕ ಮಾಡ್ತಾ ಇದ್ದೀರಿ? ವಿದ್ಯಾರ್ಥಿಗಳು ನಮ್ಮ ಭವಿಷ್ಯದ ಪ್ರಜೆಗಳು. ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಅವರಲ್ಲಿ ಮೂಢನಂಬಿಕೆಗಳನ್ನು ಹೊಡೆದೋಡಿಸಿದರೆ ಭವಿಷ್ಯದಲ್ಲಿ ವೈಜ್ಞಾನಿಕವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಬಹುದು. ಆ ಹಿನ್ನೆಲೆಯಲ್ಲಿ ಈ ಗ್ರಹಣ ಅನ್ನೋದು ಒಂದು ನೆರಳು ಬೆಳಕಿನ ಆಟ. ಇದಕ್ಕೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಭಯಮುಕ್ತರಾಗಿ ಇದನ್ನು ನಾವು ಸಂಭ್ರಮದಿಂದ ಆಚರಿಸೋಣ ಅಂತ ಎಲ್ಲ ಮಕ್ಕಳು ಗ್ರಹಣವನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ದೂರದರ್ಶಕ ಇದೆ, ಮತ್ತೊಂದು ಬೈನಾಕ್ಯುಲರ್ ಇದೆ. ಈ ಎರಡರ ಮೂಲಕ ಇಲ್ಲಿರುವಂಥ ಎಲ್ಲ ಮಕ್ಕಳು ಗ್ರಹಣವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್, ಇದು ಎಷ್ಟು ವರ್ಷಕ್ಕೆ ಒಮ್ಮೆ ಬಂದಿರತಕ್ಕಂಥದ್ದು? ಮೊದಲೇ ಅಂದ್ರೆ ಸಾಮಾನ್ಯವಾಗಿ 10 ನಿಮಿಷ 15 ನಿಮಿಷ ಕಾಣಿರ್ತಕ್ಕಂಥದ್ದು, ಇದು 3 ಗಂಟೆ ಅಂದ್ರೆ 3 ಗಂಟೆ ಸಮಯವನ್ನು ತಗೋತಾ ಇದೆ. ಸರ್, ಎಷ್ಟು ವರ್ಷದ ನಂತರ ಬಂದಿದೆ ಅಂತ? ಸರ್, ಸುದೀರ್ಘ ಅವಧಿಯ ನಂತರ ಗ್ರಹಣಗಳ ಸಂಭವಿಸ್ತವೆ. ಸರ್, ಯಾವಾಗ ಭೂಮಿ, ಸೂರ್ಯ ಮತ್ತು ಚಂದ್ರ ಇವು ಮೂರು ಒಂದೇ ಸರಳ ರೇಖೆಯಲ್ಲಿ ಬರ್ತದೆ, ಆವಾಗ ಚಂದ್ರಗ್ರಹಣ ಉಂಟಾಗ್ತದೆ. ಅಂದರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದೆ. ಚಂದ್ರನ ಮೇಲೆ ಭೂಮಿಯ ನೆರಳು ಬಿದ್ದಾಗ ಚಂದ್ರಗ್ರಹಣ ಉಂಟಾಗ್ತದೆ. ಈ ಬಾರಿ ಏನಾಗಿದೆ ಅಂದರೆ ಸಂಪೂರ್ಣ ಚಂದ್ರಗ್ರಹಣ ಆಗಿದೆ. ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಚಂದ್ರನನ್ನು ಭೂಮಿಯ ನೆರಳು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡ್ತದೆ. ಹೀಗಾಗಿ ಭೂಮಿಯ ಮೇಲಿನ ವಾತಾವರಣದಿಂದಾಗಿ ಸೂರ್ಯನಿಂದ ಬರುವಂತಹ ಕೆಂಪು ಕಿರಣಗಳು ನೇರವಾಗಿ ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರನ ಬಣ್ಣ ಕೆಂಪದಾಗಿ ಗೋಚರಿಸ್ತದೆ. ಹೀಗಾಗಿ ಇದನ್ನು ಬ್ಲಡ್ ಮೂನ್ ಅಂತ ಕರೆದು ಜನರನ್ನು ಹೆದರಿಸುವಂಥ ಕಾರ್ಯ ನಡೀತಾ ಇದೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಇದೊಂದು ನಿಸರ್ಗದತ್ತ ಕ್ರಿಯೆ ಅಲ್ಲ. ಎಲ್ಲರೂ ಕೂಡ ಬರಿಗಣ್ಣಿನ ನೋಡುವಂಥ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದು. ಸೂರ್ಯಗ್ರಹಣ ನೋಡಬಾರ್ದು, ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದು. ದೂರದರ್ಶಕದ ಮೂಲಕನೂ ನೋಡಬಹುದು, ಬೈನಾಕ್ಯುಲರ್ ಮೂಲಕನೂ ನೋಡಬಹುದು. ಈ ಚಂದ್ರಗ್ರಹಣ ವೀಕ್ಷಣೆಯಿಂದ ಯಾವುದೇ ಹಾನಿ ಉಂಟಾಗೋದಿಲ್ಲ. ಅದ್ರ ಜೊತೆ ನಮ್ಮ ಜೊತೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಎಷ್ಟು ಗಂಟೆಯಿಂದ ನೋಡ್ತಾ ಇದ್ದಾರೆ, ಹೆಂಗೆ ಏನು ಚಂದ್ರ ಬದಲಾವಣೆ ಆಗ್ತಾ ಇದೆ ಅಂತ? ನಾವು ಸುಮಾರು 9 ಗಂಟೆಯಿಂದ ನೋಡ್ತಿದ್ದೀವಿ ಸರ್. ಹಾಗೆ ನಾವು 9 ಗಂಟೆಯಿಂದ ನೋಡ್ತಿದ್ದಾಗ ಚಂದ್ರ ಪೂರ್ಣವಾಗಿ ಕಾಣ್ತಿತ್ತು. ಈಗ 90% ಆಗಿದೆ, ಇನ್ನೂ 10% ಉಳಿದಿದೆ. ಅಂದರೆ ರೆಡ್ ಆಗಿ ಕಾಣಲು ಇನ್ನೂ ಸ್ವಲ್ಪ ಇದೆ. ಈಗ ರೆಡ್ ಕಾಣ್ತಿದೆ, ಸ್ವಲ್ಪ ಮೋಡ ಜಾಸ್ತಿ ಆದ ಮೋಡ ಭಾಳ ಚಂದ್ರನಿಗೆ ಅಡ್ಡವಾಗಿರುವುದರಿಂದ ನಮಗೆ ಸ್ವಲ್ಪ ಚಂದ್ರನು ದಿಮ್ಮಾಗಿ ಕಾಣುತ್ತಿದ್ದಾನೆ. ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡ್ ಆಗಿ ರೆಡಿಶ್ ಆಗಿ ಕಾಣ್ಲಿಕ್ಕೆ ಪೂರ್ಣ ರೆಡ್ ಆಗಿ ಕಾಣ್ತಿದ್ರಿ ಸರ್. ಇದಿಷ್ಟು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಮಾತು. ಏನು ಗ್ರಹಣದ ಬಗ್ಗೆ ಇರುವಂಥ ಮಾಹಿತಿಯನ್ನು ಹಾಕಬೇಕಾಗಿದೆ. ಅದರಂತೆ ವಿದ್ಯಾರ್ಥಿಗಳು ಕೂಡ ಗ್ರಹಣ ಇರುವಂಥ ಪ್ರತಿಯೊಂದು ಮಾಹಿತಿನೂ ಕೂಡ ನಾವು ನಮ್ಮ ಶಾಲೆಯಲ್ಲಿ ತಿಳಿಸ್ತೀವಿ. ಅದಕ್ಕಾಗಿ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡು ವಿದ್ಯಾರ್ಥಿಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ನಾವು ಏನು 9 ಗಂಟೆಯಿಂದ ಗ್ರಹಣವನ್ನು ವೀಕ್ಷಿಸ್ತಾ ಇದ್ದೀವಿ. ಅದು ಪ್ರತಿ ನಿಮಿಷವೂ ಕೂಡ ತನ್ನ ಆಕಾರವನ್ನು ಬದಲಾವಣೆ ಮಾಡ್ಕೊತ ಹೋಗ್ತಾ ಇದೆ. ಇನ್ನೇನು ಕೆಲವು ನಿಮಿಷದಲ್ಲಿ ಸಂಪೂರ್ಣವಾಗಿ ಏನು ರೆಡ್ಡಿಶ್ ಆಗಿ ಕಾಣಲಿಕ್ಕೆ ಹೋಗ್ತಾ ಇದೆ ಅಂತಲೇ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಇವತ್ತು ಅಪರೂಪದ ರಕ್ತ ಚಂದ್ರಗ್ರಹಣವನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಯಾಕಂದರೆ ಇವತ್ತು ಭಾರತ ಸೇರಿ
ಜಗತ್ತಿನಾದ್ಯಂತ 85% ಜನರಿಗೆ ಇದು ಗೋಚರ ಆಗ್ತಿದೆ. ಕೆಂಪು ಬಣ್ಣದಲ್ಲಿ ಇದು ಕಂಗೊಳಿಸ್ತಾ ಇದೆ. ಬಹಳ ವಿಶೇಷ ಇದು. ಇವತ್ತೆಲ್ಲಾದರೂ ನೀವು ಮಿಸ್ ಮಾಡಿಕೊಂಡ್ರೆ ನಾವು ಭಾರತೀಯರು 2028ವರೆಗೂ ಕೂಡ ಕಾಯಬೇಕಾಗತ್ತೆ. ಇವತ್ತೆಲ್ಲಾದರೂ ಈ ಅಪರೂಪದ ವಿಸ್ಮಯಕಾರಿಯಾಗಿರುವಂಥ ಗ್ರಹಣವನ್ನು ನೋಡೋದು ಮಿಸ್ ಆದರೆ ಇನ್ನೂ ಕೂಡ 3 ವರ್ಷ ಕಾಯಬೇಕಾಗತ್ತೆ. ಇವತ್ತು ಭಾರತ ಸೇರಿ ಈ ಏಷ್ಯಾ ಇರ್ಬೋದು, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಎಲ್ಲ ಭಾಗದಲ್ಲೂ ಕೂಡ ಗೋಚರ ಆಗ್ತಿದೆ. ಭಾಳ ವಿಶೇಷವಾಗಿ ಬರಿಗಣ್ಣಿನಿಂದ ನೋಡ್ಬೋದು. ಅಯ್ಯೋ ಬರಿಗಣ್ಣಲ್ಲಿ ನೋಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ, ಆ ಥರ ಭಯ ಏನು ಬೇಡ. ಆರಾಮಾಗಿ ಈ ವಿಸ್ಮಯಕಾರಿ ಸಂಗತಿಗಳು ಏನಿದೆ, ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಯಾಕೆ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಿದ್ದಾನೆ, ಇದರ ಪ್ರಾಮುಖ್ಯತೆ ಏನು, ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇದು. ಆ ನಿಟ್ಟಿನಲ್ಲಿ ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಈ ಭಾಗದಲ್ಲೂ ಕೂಡ ಭಾಳಷ್ಟು ಕಾರಣಗಳಲ್ಲೂ ಕೂಡ ಕೆಲವೊಂದು ಕಡೆ ಗೋಚರಿಸೋದಿಲ್ಲ. ಹೀಗಾಗಿ ಬರಿಗಣ್ಣಿನಿಂದ ನೋಡ್ಬೋದು. ಯಾಕಂದರೆ ಸುಮಾರು 82 ನಿಮಿಷಗಳ ಕಾಲ, ಅಂದರೆ ಸಾಮಾನ್ಯ ಗ್ರಹಗಳ ಈ ಸಮಯಕ್ಕಿಂತ ಒಂದು ಸಂಪೂರ್ಣ ಗ್ರಹಣ ಇದು ಸಂಭವಿಸ್ತಿದೆ. ಹೀಗಾಗಿ ದೇವಸ್ಥಾನಗಳಲ್ಲಿ ಒಂದು ಕಡೆ ಬಾಗಿಲನ್ನು ಮುಚ್ಚಿ ಯಾವುದೇ ರೀತಿ ಪೂಜಾ ಕಾರ್ಯಗಳು ಕೆಲ ಭಾಗದಲ್ಲಿ ಇಲ್ಲ. ಬಟ್ ಕೆಲವು ದೇವಸ್ಥಾನದಲ್ಲಿ ಹಿಂದಿನಿಂದಲೂ ಕೂಡ ಆಧ್ಯಾತ್ಮಿಕವಾಗಿ ನಂಬ್ಕೊಂಡು ಬಂದಿರ್ತಾರೆ. ಅಭಿಷೇಕ ಮಾಡಬೇಕು, ಪೂಜೆ ನೆರವೇರಿಸಬೇಕು. ನೋಡಿ, ಅದಕ್ಕೆ ಉದಾಹರಣೆ ಅಂತಂದರೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿ ಅಭಿಷೇಕ ನಿರಂತರವಾಗಿ ಆಗ್ತಿದೆ ತಾಯಿಗೆ. ಪೂಜೆ ಕಾರ್ಯಗಳು ಭಕ್ತಾಭಿಮಾನಿಗಳಿಗೆ ಈಗ ಅವಕಾಶ ಇಲ್ಲ ಅಂತಂದ್ರೂ ಕೂಡ ದೇವಸ್ಥಾನದ ಒಳಭಾಗದಲ್ಲಿ ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಇನ್ನು ನಾವು ಶಿವಮೊಗ್ಗದಲ್ಲಿ ನೋಡ್ತಿದ್ದೀವಿ, ಅಲ್ಲಿ ಯಾವ ರೀತಿಯಾಗಿ ಚಂದ್ರ ಕಾಣಿಸ್ತಿದ್ದಾನೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಕ್ತ ಚಂದ್ರನಾಗಿ ಹೇಗೆ ಪರಿವರ್ತನೆ ಆಗ್ತಾನೆ, ಅಂದರೆ ಈ ಭೂಮಿಯ ನೆರಳುಗಳು, ಆ ಸೂರ್ಯನಿಂದ ಬಂದಿರುವಂಥ ಕಿರಣಗಳು ಅದು ಹೆಂಗೆ ಪ್ರತಿಬಿಂಬಿಸುತ್ತೆ. ಯಾಕಂದರೆ ಇವತ್ತು ಭಾಳ ಹತ್ತಿರದಲ್ಲಿರುತ್ತೆ ಭೂಮಿಗೆ ಚಂದ್ರ, ಹಾಗಾಗಿ ದೊಡ್ಡದೆಲ್ಲ ಕಾಣಿಸ್ತಾನೆ. ಆ ಬೆಳಕು ಕಿರಣಗಳ ವೇರಿಯೇಷನ್ಸ್ಗಳಿಂದಾಗಿ ಇನ್ನಷ್ಟು ಹೊಳಪಾಗಿ ಕಾಣಿಸ್ತಾನೆ, ಬದಲಾಗ್ತಾ ಹೋಗ್ತಾನೆ. ಬೆಳ್ಳಗಿದ್ದಂಥ ಈ ಬೆಣ್ಣೆ ಥರ ಏನಿರ್ತಾನಲ್ಲ ಚಂದ್ರ, ಅದು ಕೆಂಪಾಗ್ತಾ ಬರ್ತಿದ್ದಾನೆ. ದಕ್ಷಿಣ ಯುರೋಪ್ನ ದೃಶ್ಯಾವಳಿಗೆ ನೋಡ್ತಿದ್ವಿ, ಲೈವ್ ದೃಶ್ಯ, ಅಲ್ಲಿ ಹೇಗೆ ಕಾಣಿಸ್ಕೊಳ್ತಿದ್ದಾನೆ ಅನ್ನೋದು ಕೂಡ ನಾವು ನೋಡ್ಬೋದು. ಒಟ್ಟಿನಲ್ಲಿ ಬರಿಗಣ್ಣಿನಿಂದ ಭಾಳ ವಿಶೇಷವಾಗಿರುವಂಥ ಈ ಚಂದ್ರಗ್ರಹಣವನ್ನು ನಾವು ನೋಡ್ತಿದ್ದೀವಿ. ಗ್ಯಾರಂಟಿ ನ್ಯೂಸ್ ಕೂಡ ಯಾವಾಗ ಗ್ರಹಣ ಗೋಚರ ಆಗೋಕ್ಕೆ ಶುರುವಾಯ್ತು ಅಲ್ಲಿಂದ ಕೂಡ ಲೈವ್ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀವಿ. ಕೇವಲ ನಮ್ಮ ರಾಜ್ಯ, ನಮ್ಮ ದೇಶ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಯಾವ್ಯಾವ ಭಾಗದಲ್ಲಿ UAE ಇರ್ಬೋದು, ಟರ್ಕಿ, ಯುರೋಪ್ ದೇಶಗಳಲ್ಲೂ ಕೂಡ ಚಂದ್ರ ಹೆಂಗೆ ಕಾಣಿಸ್ತಿದ್ದಾನೆ ಈ ಗ್ರಹಣದ ದಿನದಂದು ಅನ್ನೋದನ್ನು ನೀವು ನೋಡ್ಬೋದು. ನೋಡಿ, ಆ ವಿಂಡೋಸ್ದಲ್ಲಿ ನೋಡ್ತಿದ್ದೀವಿ ನಾವು. ಒಂದು ಕಡೆ ನೋಡಿ, ಕೆಂಪು ಬಣ್ಣದ ಆ ದೃಶ್ಯ ನೋಡ್ಬೋದು, ಬದಲಾಗ್ತಿದ್ದಾನೆ. ಆ ಕಿರಣಗಳ ಹಾಗೆ ಆತನ ಮೇಲೆ ಬಿದ್ದು, ಚಂದ್ರನ ಮೇಲೆ ಬಿದ್ದು ಬಣ್ಣ ಬದಲಾಗ್ತಿದೆ. ಈತ ಒಂದು ಕಡೆ ಇನ್ನೂ ಕೂಡ ಕಿರಣ ಸ್ವಲ್ಪ ಕತ್ಲಿದೆ, ಸ್ವಲ್ಪ ಮಾತ್ರ ಕಾಣಿಸ್ತಾನೆ. ಇನ್ನು ಈ ದೃಶ್ಯ ನೋಡ್ತಿದ್ದೆ, ಇನ್ನೂ ಕೂಡ ಬೆಳ್ಳಗಿದ್ದಾನೆ, ಗೋಚರಗಳಾಗ್ತಿದ್ದು. ನೋಡಿ, ಇದು ಒಂದು ಕಡೆ ನಮ್ಮ ಕಲಬುರಗಿಯಲ್ಲಿ ರಕ್ತ ಚಂದ್ರಗ್ರಹಣ ಏನಿದೆಯಲ್ಲ, ಆ ರಕ್ತದ ಬಣ್ಣ ಕೆಂಪಾಗಿ ಈ ತಾಮ್ರ ಬಣ್ಣ ಅಂತಲೂ ಕೂಡ ಕರೀತಾರೆ. ಕೆಲವರು ಈ ಕೇಸರಿಮಯ ಆಗುತ್ತೆ, ಸ್ವಲ್ಪ ಬದಲಾಗುತ್ತೆ ಬಣ್ಣ ಅಂತಲೂ ಕೂಡ ಉಲ್ಲೇಖ ಮಾಡ್ತಾರೆ. ಕಲಬುರಗಿಯಲ್ಲಿ ನಾವು ಗಮನಿಸ್ಬೋದು, ಕಂಪ್ಲೀಟ್ ಆಗಿ ಸಂಪೂರ್ಣವಾದಂತಹ ಈ ಗ್ರಹಣದ ಚಂದ್ರನ ನೋಡ್ಬೋದು, ಬಣ್ಣ ಬದಲಾಗ್ತಿದೆ. ಈತ ದಕ್ಷಿಣ ಯುರೋಪಲ್ಲಿ ಹಂಗಿಲ್ಲ. ಹಾಗೆ ನೋಡ್ತಿದ್ರೆ ನಮ್ದಲ್ಲೇ ಕಲಬುರಗಿಯಲ್ಲಿ ಒಂದು ರೀತಿಯಾಗಿ ಕಾಣಿಸ್ತಿದ್ರೆ, ಯಾದಗಿರಿಯಲ್ಲಿ ನೋಡಿ ಇನ್ನೂ ಕೂಡ ಬಣ್ಣ ಬದಲಾಗಿಲ್ಲ. ಅಲ್ಲಿ ಆ ಬೆಳಕಿನ ವೇರಿಯೇಷನ್ಸ್ಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕಾಣಿಸುತ್ತೆ. ಅಲ್ಲೂ ಕೂಡ ಎಲ್ಲರೂ ಕೂಡ ಕುತೂಹಲಮಯವಾಗಿ ಫೋಟೋ ತೆಗೆದು ಇಟ್ಕೊತಿದ್ದಾರೆ. ಯಾಕಂದರೆ ಭಾಳ ವಿಶೇಷ, ಯಾಕಂದರೆ ದಶಕದಲ್ಲೇ ಭಾಳ ಅಪರೂಪವಾದಂತಹ ಗ್ರಹಣ ಇದು. ಇವತ್ತೆಲ್ಲಾದರೂ ನಾವು ಭಾರತೀಯರು ಮಿಸ್ ಮಾಡಿಕೊಂಡ್ರೆ 2028ವರೆಗೂ ಕೂಡ ಕಾಯಬೇಕು ಈ ರೀತಿಯಾದಂತಹ ನಭದಲ್ಲಿ ಕಾಣಿಸುವಂಥ ಒಂದು ಅಚ್ಚರಿಯನ್ನು. ದೆಹಲಿ, ಕೋಲ್ಕತ್ತಾ, ಲಕ್ನೋ ಸೇರಿದಂತೆ ಇತರ ಭಾಗದಲ್ಲಿ ಜನ ಜಗತ್ತಿನಾದ್ಯಂತನೂ ಕೂಡ ನೋಡ್ತಿದ್ದಾರೆ. ಯಾಕಂದರೆ ಈ ಖಗೋಳ ವಿಜ್ಞಾನಿಗಳಿಗೆ, ಆ ವೀಕ್ಷಕರಿಗೆ ಒಂದು ವಿಶೇಷ ಇದು, ಒಂದು ಸದಾವಕಾಶ. ರಕ್ತ ರೂಪಿಯಾಗಿದ್ದಾನೆ, ಹೆಂಗೆ ನೋಡಬೇಕು ಅಂತ. ನೋಡಿ, ಯಾದಗಿರಿಯಲ್ಲಿ ನೋಡಿ, ಮಕ್ಕಳು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಭಯ ಪಡೋದೇನಿಲ್ಲ, ಎಲ್ಲ ಫೋಟೋ ತೆಗುವಂಥ ಹೆಂಗಿದ್ದಾನೆ ಆ ವಿಸ್ಮಯಕಾರಿಯನ್ನು ಮನೆಯವರು ಹೇಳ್ಕೊಡ್ತಿದ್ದಾರೆ. ಕೆಲವರು ಫೋಟೋ ತೆಗೆದು ನೋಡ್ಕೊತಿದ್ದಾರೆ. ಕಲಬುರಗಿಯಲ್ಲಿ ನೋಡಿ, ಬಣ್ಣ ಬದಲಾಗ್ಬಿಟ್ಟಿದೆ, ಕೆಂಪಾಗ್ತಿದ್ದಾನೆ. ಖಗೋಳದಲ್ಲಿ ಒಂದು ವಿಸ್ಮಯ ಇದು, ರಕ್ತ ಬಣ್ಣ, ಬ್ಲಡ್ ಮೂನ್ ಅಂತ ಅದಕ್ಕೆ ಕರೆಯೋದು. ಬ್ಲಡ್ ಮೂನ್ ಅನ್ನೋಕ್ಕೇನು ಬ್ಲಡ್ ಇರುತ್ತಾ ಅಲ್ಲಿ ಅಪರೂಪ ಏನು ಅಂತಂದರೆ ಭಾಳ ಸಿಂಪಲ್ಲಾಗಿ ನಾವು ಸೈಂಟಿಫಿಕಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಕಿರಣಗಳು ಹೆಂಗಾಗುತ್ತೆ, ಭೂಮಿಗೆ ಹೆಂಗೆ ಹತ್ತಿರ ಬರ್ತಾನೆ ಅನ್ನುವಂಥ ಲೈವ್ ದೃಶ್ಯಾವಳಿಗಳನ್ನು ನಾವು ನೋಡ್ತಿದ್ದೀವಿ. ದಕ್ಷಿಣ ಯುರೋಪಲ್ಲಿ ಹೇಗಿದೆ, ಅಲ್ಲಿ ಹೆಂಗೆ ಬದಲಾವಣೆಗಳಾಗ್ತಿದೆ, ಸ್ವಲ್ಪ ಮಾತ್ರ ಲೈಟಾಗಿ ಕಾಣಿಸ್ತಿದ್ದಾರೆ ನೋಡಿ ಖಗೋಳದಲ್ಲಿ. ಜೊತೆಲಿ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯ ಅಂತ ಯಾಕಂತಂದರೆ ಸುಮಾರು 82 ನಿಮಿಷಗಳ ಕಾಲ, ಅಂದರೆ ಸಾಮಾನ್ಯ ಗ್ರಹಣಗಳು ಸಮಯವನ್ನು ಮೀರಿ ಇದು ಸಂಪೂರ್ಣ ಗ್ರಹಣ ಆಗ್ತಿರೋ ಕಾರಣ ಇದು ಭಾಳಷ್ಟು ವಿಶೇಷವಾಗಿದೆ.